ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕೊರೋನಾ ಅಲರ್ಟ್. ನಗರದಲ್ಲಿ ಭಾರೀ ಇಳಿಕೆ ಕಂಡ ಕೊರೋನಾ ಮಹಾಮಾರಿ. ಸೋಮವಾರದಂದು ಒಬ್ಬರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 6 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 6 ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. 4 ಜನ ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 10. ಸೋಮವಾರದಂದು ಕೊರೋನಾದಿಂದ ಯಾವುದೇ ಸಾವು ನೋವಿನ ಘಟನೆ ಸಂಭವಿಸಲಿಲ್ಲ. ಕೊರೋನಾ 2ನೇ ಅಲೆಗೆ ಒಟ್ಟು 2589 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2496 ಸೋಂಕಿತರು ಕೊರೋನಾ 2ನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ 2ನೇ ಅಲೆಯ ಸೋಂಕಿಗೆ 83 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಅನ್ಲಾಕ್ 3.0. ನಗರದಲ್ಲಿ ಅನ್ಲಾಕ್ 3.0 ಜಾರಿ. ಇಂದಿನಿಂದ ಎಲ್ಲ ಅಂಗಡಿಗಳು ಫುಲ್ ಓಪನ್. ಬೆಳಿಗ್ಗೆ 8ರಿಂದ ರಾತ್ರಿ 8 ತನಕ ವ್ಯಾಪಾರ ವ್ಯವಹಾರ ಮಾಡಬಹುದು. ನಗರದಲ್ಲಿ ಇಂದು ಬಹುದಿನಗಳಿಂದ ತೆರೆದ ಎಲ್ಲ ಅಂಗಡಿಗಳು. ಜನರಿಂದ ತುಂಬಿದ ದಾಂಡೇಲಿ ನಗರ. ಆದರೆ ಕೋವಿಡ್ ನಿಯಮವನ್ನು ಪಾಲಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ವ್ಯಾಪಾರ ಮಾಡಬೇಕಾಗಿದೆ. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬಲಮುರಿ ದೇವಸ್ಥಾನ. ಇಂದಿನಿಂದ ದರ್ಶನದ ಭಾಗ್ಯ. ನಗರದಲ್ಲಿ ಸುಮಾರು 2 ತಿಂಗಳಿನಿಂದ ಮುಚ್ಚಿದ ದೇವಸ್ಥಾನದ ಬಾಗಿಲುಗಳು ಇಂದಿನಿಂದ ಪುನಃ ಪ್ರಾರಂಭವಾಗಿವೆ. ಜನರಲ್ಲಿ ಉತ್ಸಾಹ, ಸಂತೋಷ ತುಂಬಿದೆ. ದಾಂಡೇಲಿಯ ಹೆಸರಾಂತ ಮತ್ತು ಭಕ್ತಾದಿಗಳಿಂದ ಕೂಡಿದ ದೇವಸ್ಥಾನವೆಂದರೆ ಅದು ಅಂಬೇವಾಡಿಯ ಬಲಮುರಿ ದೇವಸ್ಥಾನ. ದಾಂಡೇಲಿಯ ಮೂಲೆ ಮೂಲೆಯಿಂದ ಜನರು ಬಂದು ದರ್ಶನ ಪಡೆಯುತ್ತಾರೆ. ದೇವಸ್ಥಾನ ಇಂದಿನಿಂದ ಪ್ರಾರಂಭವಾದ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ದಂಡೆ ಓಡೋಡಿ ಬಂದು ಶ್ರೀ ಬಲಮುರಿ ಗಣಪತಿಯ ದರ್ಶನವನ್ನು ಪಡೆದರು. ಅಲ್ಲಿಯ ಅರ್ಚಕರು ಬೆಳಗಿನ ಜಾವದ ಪೂಜೆ ಪುನಸ್ಕಾರ ಮುಗಿಸಿ ಬಂದ ಭಕ್ತಾದಿಗಳಿಗೆ ದರ್ಶನದ ಭಾಗ್ಯ ಒದಗಿಸಿದರು. ಬೃಹತ್ ಮರಗಳ ಟೊಂಗೆಗಳು ಕಟಾವ್. ನಗರದ ಹೆಸ್ಕಾಂ ಇಲಾಖೆ ವತಿಯಿಂದ ರವಿವಾರದಂದು ಮಳೆಗಾಲ ಪ್ರಾರಂಭವಾಗುವ ಮುಂಚೆ ಮುನ್ನೆಚ್ಚರಿಕೆ ಕ್ರಮದೊಂದಿಗೆ ನಗರದ JN ರಸ್ತೆಯಲ್ಲಿ ಬೆಳೆದ ಬೃಹತ್ ಆಕಾರದ ಮರಗಳ ಟೊಂಗೆಗಳನ್ನು ಕಟಾವು ಮಾಡಲಾಯಿತು. ಮರಗಳ ಟೊಂಗೆಗಳು ಬೆಳೆದು ವಿದ್ಯುತ್ ತಂತಿಗಳಿಗೆ ಅಡಚಣೆ ಕಾರಣವಾಗಬಹುದೆಂದು ಹೆಸ್ಕಾಂ ಸಿಬ್ಬಂದಿ ವರ್ಗದವರು ನಗರದ ಬೃಹತ್ ಆಕಾರದ ಟೊಂಗೆಗಳನ್ನು ಕಡೆದರು. ಯಾವ ರೀತಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು? ಇಲ್ಲೊಂದು ವರದಿ ಇದೆ, ನೋಡಿ. ಸಮುದಾಯಕ್ಕೆ ಅವಶ್ಯಕವಾಗಿರುವ ಕೆಲಸಗಳನ್ನು ಮಾಡಲು ಲಯನ್ಸ್ ಸದಸ್ಯರಿಗೆ ರವಿ ಹೆಗಡೆ ಕರೆ. ಲಯನ್ಸ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಸದಸ್ಯರು ಆತ್ಮಸಾಕ್ಷಿಯಾಗಿ ಜನರ ಸೇವೆ ಮಾಡುವ ಗುರಿ ಹೊಂದಿರುತ್ತಾರೆ. ಸದಸ್ಯರ ವಿಚಾರ ಅಂತಾರಾಷ್ಟ್ರೀಯ ಮಟ್ಟದಾಗಿರಬೇಕು. ಆದರೆ ಸ್ಥಳೀಯವಾಗಿ ಸಮುದಾಯಕ್ಕೆ ಅವಶ್ಯಕವಾಗಿರುವ ಕೆಲಸಗಳನ್ನು ಗುರುತಿಸಿ ಮಾಡುವ ಸೇವೆಯಿಂದ ಜನಮನ ತಲುಪಲು ಪ್ರತಿಯೊಬ್ಬ ಲಯನ್ಸ್ ಸದಸ್ಯ ಪ್ರಯತ್ನಿಸಬೇಕೆಂದು ಮಾಜಿ ಲಯನ್ಸ್ನ ಪ್ರಾಂಶುಪಾಲರಾದ ಲಯನ್ ರವಿ ಹೆಗಡೆ ಹೂವಿನ ಮನೆ ನುಡಿದರು. ಅವರು ಶನಿವಾರ ಲಯನ್ಸ್ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ 2021-22ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪದಗ್ರಹಣ ಬೋಧನೆ ಮಾಡಿ ಮಾತನಾಡಿದರು. ಗೌರವ ಅತಿಥಿಯಾಗಿ ಮಾತನಾಡಿದ ಲಯನ್ಸ್ ಶ್ಯಾಮಲಾ ಹೆಗಡೆ, ಲಯನ್ಸ್ ಸಂಸ್ಥೆಯ ಸಮಾಜಕ್ಕೆ ಒಳಿತು ಮಾಡಲು ಉತ್ತಮ ಅವಕಾಶ ನೀಡುತ್ತದೆ ಎಂದರು. ಕಾರ್ಯದರ್ಶಿ ನಾಗರತ್ನ ಹೆಗಡೆ ವರದಿ ವಾಚಿಸಿದರು. VR ಹೆಗಡೆ ಅತಿಥಿಗಳಿಗೆ ಪರಿಚಯಿಸಿದರು. ಇನ್ನೋರ್ವ ಗೌರವ ಅತಿಥಿ ನಗರಸಭೆಯ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಲಯನ್ಸ್ ಸಂಸ್ಥೆಯ ಕಾರ್ಯಗಳು ನಗರದ ಜನತೆಗೆ ಬಹಳ ಉಪಯುಕ್ತವಾಗಿವೆ ಎಂದು ಲಯನ್ಸ್ ಶಾಲೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು.
ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನಾರಾಯಣ್ ಶೆಟ್ಟಿ ತಮ್ಮ ಅವಧಿಯಲ್ಲ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಉತ್ತಮ ಸೇವೆ ಮಾಡುವುದಾಗಿ ತಿಳಿಸಿದರು. ಪಿಕೆ ಜೋಶಿ ಖಜಾಂಚಿಯಾಗಿ ಅಧಿಕಾರ ವಹಿಸಿಕೊಂಡರು. ನೂತನ ಸದಸ್ಯರಾದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಅಧಿಕಾರಿಗಳಾದ ರಮೇಶ್ ಕೆ ಬಿಜಾಪುರ್, ವಿಜಯ್ ಮಹಾಂತೇಶ್, ನಾಗರಾಜ್ ಜಿ ಶೆಟ್ಟಿ ದಾಂಡೇಲಿ ಲಯನ್ಸ್ ಕ್ಲಬ್ಗೆ ಸೇರ್ಪಡೆಗೊಂಡರು. जो टूट गया वो सपना है. Ultimately what you get is what you are eligible for, what you are entitled for, what you deserve. So open the avenue, do something best, what best you can do. See what is capable of your qualities, how best you can reach to the community. They are part of the Lions organization, but that is the reason why International has come out with a new concept. ವೇದಿಕೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷೆ ಅನ್ನಪೂರ್ಣ ಬ್ಯಾಕೋಡ್, ನಿಕಟಪೂರ್ವ ಖಜಾಂಚಿ ಲತಾ ಶೆಟ್ಟಿ ಉಪಸ್ಥಿತರಿದ್ದರು. ನೇಹಾ ಚೌಹಾಣ್ ಪ್ರಾರ್ಥಿಸಿದರು. ಕ್ಯಾಬಿನೆಟ್ ಸದಸ್ಯ ಯುಎಸ್ ಪಾಟೀಲ್ ನಿರೂಪಿಸಿದರು. ಕಾರ್ಯದರ್ಶಿ ಲಾರೆನ್ಸ್ ಡಿಸೋಜಾ ವಂದಿಸಿದರು. ಡೆಂಗ್ಯೂ ಲಕ್ಷಣಗಳ ವರದಿ ನೀಡಲು ತಹಶೀಲ್ದಾರರ ಮನವಿ. ದಾಂಡೇಲಿಯಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಕುರಿತು ದಾಂಡೇಲಿಯ ತಹಶೀಲ್ದಾರರಾದ ಶೈಲೇಶ್ ಪರಮಾನಂದ್ ರವರು ರಕ್ತ ತಪಾಸಣಾ ತಜ್ಞರೊಂದಿಗೆ ಸಭೆ ನಡೆಸಿದರು. ಪ್ರತಿ ವಾರಕ್ಕೊಮ್ಮೆ ಡೆಂಗ್ಯೂ ಹಾಗೂ ಇತರ ಸಾಂಕ್ರಾಮಿಕ ರೋಗಗಳು ದೃಢವಾದ ವರದಿಯ ಮಾಹಿತಿಯನ್ನು ಗಾಂಧಿನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೀಡುವಂತೆ ರಕ್ತ ತಪಾಸಣಾ ಕೇಂದ್ರದವರಿಗೆ ಮನವಿ ಮಾಡಿಕೊಂಡರು. ಖಾಸಗಿ ಪ್ರಯೋಗಾಲಯದಲ್ಲಿ ಕಿಟ್ ಬಳಸಿ ಪರೀಕ್ಷಿಸಿದ ಡೆಂಗ್ಯೂ, ಎನ್ಎಸ್ಐ ಹಾಗೂ ಐಜೆಎಂ ಪಾಸಿಟಿವ್ ಬಂದ ರೋಗಿಗಳ ಸಂಪೂರ್ಣ ಮಾಹಿತಿಯನ್ನು ಐಡಿಎಸ್ಪಿಎಲ್ ನಮೂನೆಯಲ್ಲಿ ಭರ್ತಿ ಮಾಡಿ ಪ್ರತಿ ಶನಿವಾರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಲ್ಲಿಸಬೇಕು. ದಾಂಡೇಲಿಯಲ್ಲಿ ಡೆಂಗ್ಯೂ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ವರದಿ ನೀಡಲು ರಕ್ತ ತಪಾಸಣಾ ಕೇಂದ್ರದ ತಜ್ಞರೊಂದಿಗೆ ತಹಶೀಲ್ದಾರರಾದ ಶೈಲೇಶ್ ಪರಮಾನಂದ್ ರವರು ಚರ್ಚೆ ನಡೆಸಿದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ತ್ರಿವೇಣಿ ಹಾಗೂ ರಕ್ತ ತಪಾಸಣಾ ಕೇಂದ್ರ ತಜ್ಞರು ಉಪಸ್ಥಿತರಿರುವರು. ಉಪಯುಕ್ತವಾಗುತ್ತಿಲ್ಲ ಅಂಚೆ ಇಲಾಖೆಯ ವಸತಿ ಗೃಹಗಳು. ದಾಂಡೇಲಿಯ ಅಂಬೇವಾಡಿಯಲ್ಲಿ ಅನುಪಯುಕ್ತವಾಗಿರುವ ಅಂಚೆ ಇಲಾಖೆಯ ವಸತಿ ಗೃಹಗಳು ಸುಮಾರು 30 ವರ್ಷಗಳ ಹಿಂದೆ ಕರ್ನಾಟಕ ಗೃಹ ಮಂಡಳಿಯವರಿಂದ ಅಂಚೆ ಇಲಾಖೆಯವರು ದಾಂಡೇಲಿಯ ಅಂಬೇವಾಡಿಯಲ್ಲಿ ತಮ್ಮ ಸಿಬ್ಬಂದಿಗಳಿಗಾಗಿ ವಸತಿಗಾಗಿ ಜಾಗವನ್ನು ಖರೀದಿಸಿದ್ದರು. ಅಂಚೆ ಇಲಾಖೆಯ ನೌಕರರಿಗಾಗಿಯೇ ಅಲ್ಲಿಯ 23ಕ್ಕೂ ಹೆಚ್ಚು ವಸತಿ ಗೃಹಗಳನ್ನು ನಿರ್ಮಿಸಲಾಗಿತ್ತು. ಆ ಸಂದರ್ಭದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನೇ ಕಟ್ಟಿ ಅಂಚೆ ಇಲಾಖೆಯ ನೌಕರರಿಗೆ ವಸತಿ ಉಳಿಯಲು ನೀಡಲಾಗಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಅಂಚೆ ಇಲಾಖೆಯ ವಸತಿ ಗೃಹದಲ್ಲಿ ಸಿಬ್ಬಂದಿ ವರ್ಗದವರು ಯಾರೂ ವಾಸವಾಗುತ್ತಿಲ್ಲ. ವರ್ಷ ಕಳೆದಂತೆ ಈ ನಿವೇಶಗಳು ಪಾಳು ಬೀಳುತ್ತಾ ಬಂದವು. ನಾವು ತೋರಿಸುವ ಈ ವಿಡಿಯೋ ನೋಡಿ, ಕಟ್ಟಡಗಳ ಪರಿಸ್ಥಿತಿ ಹೇಗಿದೆ. ವಾಸಕ್ಕೆ ಯೋಗ್ಯವಲ್ಲದ ಪ್ರದೇಶವಾಗಿದೆ. ಮನೆಯ ಸುತ್ತಲೂ ಗಿಡಗಂಟಿಗಳು ಬೆಳೆದು ಹಾಳಾಗಿ ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.